ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಜಮಖಂಡಿ ನಗರದಲ್ಲಿ ಏನು ಕಾಯಿಪಲ್ಯ ಮಾರುವಂತಹ ಸ್ಟ್ರೀಟ್ ವೆಂಡರ್ಗಳಿದ್ದಾರೆ, ಇವರ ಹಣೆ ಬರಣೆ ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇವರಿಗೆ ನಿಗದಿತವಾದಂತಹ ಸ್ಥಳ ಇವತ್ತಿಗೂ ಗುರುತಾಗಿಲ್ಲ. ಒಂದು ವೇಳೆ ಅದು ಆ ವೀರು ಸಿಂಧೂರು ಲಕ್ಷ್ಮಣ ಮಾರುಕಟ್ಟೆ ಅಂಥೇಳಿ ನಿಗದಿಪಡಿಸಿದ ಜಾಗ ಇದ್ದರೂ ಕೂಡ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂರಿಲ್ಲ. ಬಠಾ ಬಯಲಿನಲ್ಲಿ ಇವರನ್ನು ಇಟ್ಟು ಇವರ ಜೊತೆ ಒಂದು ರೀತಿ ಆಟ ಆಡುತ್ತಿದ್ದಾರೇನೋ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಜಮಖಂಡಿ ನಗರದ ಕಿರಾಣಾ ಬಜಾರ್ದಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಇವರ ವಿರುದ್ಧ ಸಿಡಿದೆದ್ದು ನಮಗೆ ಇವರು ನಮ್ಮ ಅಂಗಡಿಗಳ ಮುಂದೆ ಇವರು ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷ ಜಮಖಂಡಿ ನಗರದಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ವ್ಯಾಪಾರ ಮಾಡಿಕೊಂಡಿದ್ದರೆ ಇತ್ತೀಚೆಗೆ ಯಾಕೋ ಈ ಏನು ಕಾಯಿಪಲ್ಯ ಮಾರುವಂತಹ ಬೀದಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಾಗಿದೆ. ಜಮಖಂಡಿ ನಗರಸಭೆಯವರು ವೀರ ಸಿಂಧೂರು ಲಕ್ಷ್ಮಣ ಮಾರುಕಟ್ಟೆಯನ್ನು ಇವರಿಗೆ ನಿಗದಿಪಡಿಸಿದ್ರು ಕೂಡ ಮಳೆ ಗಾಳಿ ಅಥವಾ ಬೇರೆ ಬಿಸಿಲು ಬಂದಾಗ ಇವರಿಗೆ ಮೇಲೆ ಯಾವುದೇ ರೀತಿ ಛಾವಣಿ ಇಲ್ಲದೆ ಇವರ ಕಷ್ಟ ನೋಡಬಾರ್ದು, ಆ ರೀತಿಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂದು ಸಂಘರ್ಷ ನ್ಯೂಸ್ ಏನು ವೀರ ಸಿಂಧೂರು ಲಕ್ಷ್ಮಣ ಮಾರುಕಟ್ಟೆಗೆ ನಾವು ಭೇಟಿ ಕೊಟ್ಟಿವಿ. ಇಲ್ಲಿ ಇವರ ಪರಿಸ್ಥಿತಿ ಏನಿದೆ, ಯಾವ ರೀತಿ ಇವರು ವ್ಯಾಪಾರ ಮಾಡ್ತಿದ್ದಾರೆ ಅಂತ ನೋಡಲಾಗಿ ಖಂಡಿತವಾಗಲೂ ಇವರ ಏನು ಒಂದು ಪರಿಸ್ಥಿತಿ ಚಿಂತಾಜನಕವೇ ಐತಂತ ಹೇಳಬಹುದು. ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯ ಇಲ್ಲ. ಇವರ ಏನು ಕಷ್ಟಗಳನ್ನು ಯಾರೂ ಸರಿಯಾಗಿ ಆಲಿಸ್ತಿಲ್ಲ. ಈ ಏನು ಬೀದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಸದಸ್ಯರುಗಳು ಕೂಡ ಪದೇ ಪದೇ ಮೀಟಿಂಗ್ಗಳನ್ನ ಮಾಡಿ ಹೋರಾಟಗಳು ಮಾಡಿದ್ರು ಕೂಡ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನೋವಿನ ಸಂಗತಿ. ಬರುವಂಥ ದಿನಗಳಲ್ಲಿ ಇವರಿಗೆ ಏನಪ್ಪಾ ಅಂದ್ರೆ ಜಮಖಂಡಿ ತಾಲೂಕು ಆಡಳಿತ ಸೂಕ್ತವಾದಂತಹ ಸ್ಥಳಾವಕಾಶ ಮಾಡಿ ಕೊಡಬೇಕಾಗಿದೆ ಮತ್ತು ಕಿರಾಣಾ ಬಜಾರ್ ವ್ಯಾಪಾರಸ್ಥರು ಕೂಡ ಇವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಯಾಕಂದರೆ ಎಲ್ಲ ವ್ಯಾಪಾರಸ್ಥರು ಒಂದೇ ಇದರಲ್ಲಿ ಬಡವರು ಮೇಲು ಕೀಳು ಅಂತ ಇರಬಾರ್ದು. ಮತ್ತು ಈ ಭಾರತ ದೇಶದ ಕಾನೂನು ಎಲ್ಲರಿಗೂ ಒಂದೇ ರೀತಿ ಆಗುವುದರಿಂದ ಈ ಸ್ಟ್ರೀಟ್ ವೆಂಡರ್ಗಳಿಗೆ ಅವರದೇ ಆದಂಥ ಹಕ್ಕು ಬಾಧ್ಯತೆಗಳು ಕೂಡ ಇದ್ದಾವೆ. ಅವರ ಹಕ್ಕು ಬಾಧ್ಯತೆಗಳನ್ನು ಇವರು ಕೊಡಬೇಕನ್ನುವಂಥದ್ದೇ ಇವರ ವಾದವಾಗಿದೆ. ಅಷ್ಟಕ್ಕೂ ಸಂಘರ್ಷ ನ್ಯೂಸ್ ಇವತ್ತು ಇಲ್ಲಿ ಭೇಟಿ ಕೊಟ್ಟಾಗ ಏನೆಲ್ಲ ಘಟನಾವಳಿಗಳಾದವು ಅನ್ನೋದನ್ನು ನೋಡಿಕೊಂಡು ಬರೋಣ. ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ಜಮಖಂಡಿ ನಗರದಲ್ಲಿ ಸ್ಟ್ರೀಟ್ ವೆಂಡರ್ ಅದಾರ ಅಂದರೆ ಬೀದಿ ವ್ಯಾಪಾರಸ್ಥರದಾರ, ಅವರಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಏನಪ್ಪ ಅಂದ್ರೆ ತೊಂದರೆಗಳು ಆಗ್ತಾನೆ ಇದ್ದಾವೆ. ನಿನ್ನೆ ದಿನ ಜಮಖಂಡಿ ನಗರದಾಗಿರ್ತಕ್ಕಂಥ ಏನು ಕಿರಾಣಾ ಬಜಾರ್ದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಈ ಬೀದಿ ವ್ಯಾಪಾರಸ್ಥರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾರೆ. ಏನಪ್ಪ ಅಂದರೆ ಇವರು ರಸ್ತೆ ಮೇಲೆ ಬಂದು ಕುಳಿತುಕೊಳ್ತಾರೆ, ನಮಗೆ ಗಾಡಿ ವಾಹನಗಳನ್ನು ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ನಮ್ಮ ಅಂಗಡಿಗಳ ಮುಂದೆ ಒಂದು ರೀತಿ ಜನದಟ್ಟಣೆ ಆಗ್ತೈತೆ ಅನ್ನುವಂಥ ಆರೋಪ ಮಾಡಿ ಇವ್ರನ್ನ ಬೀದಿ ವ್ಯಾಪಾರಸ್ಥರನ್ನ ಏನಾದರೂ ಮಾಡಿ ಹೊರಗಡೆ ಹಾಕ್ರಿ ಅನ್ನುವಂಥ ಒಂದು ಹೋರಾಟವನ್ನು ಮಾಡ್ತಾರೆ. ಆದರೆ ಇಂದು ಬೀದಿ ವ್ಯಾಪಾರಸ್ಥರು ಕೂಡ ಏನಪ್ಪಾ ಅಂತಂದ್ರೆ ರಸ್ತೆಗಿಳಿದವ್ರು ಕೇಳುವಂಥದ್ದಷ್ಟೇ. ಏನಪ್ಪಾ ಅಂದ್ರೆ ನಮಗೆ ನಿಗದಿತವಾದಂತಹ ಜಾಗ ಮಾಡ್ರಿ, ಆ ಜಾಗ ಮಾಡಿದ್ರು ಕೂಡ ಅಲ್ಲಿ ನಮಗೆ ಸುರಕ್ಷತೆ ಇರಬೇಕು, ನಮ್ಮ ಮೂಲಭೂತ ಸೌಕರ್ಯಗಳು ಇರಬೇಕಂತ ಹೇಳಿ ಕೇಳ್ತಾರೆ. ಒಟ್ಟಾರೆ ಇವತ್ತು ನಾವು ಏನು ಜಮಖಂಡಿ ನಗರದ ಹಳೆ ಜೈಲ್ ಅಂತ ಏನು ಕರಿತೀವಿ ಅದನ್ನೇ ಸ್ಟ್ರೀಟ್ ವೆಂಡರ್ಗಳಿಗೆ ಅಂದರೆ ಏನಿಲ್ಲಿ ಬೀದಿ ವ್ಯಾಪಾರಸ್ಥರ ಅವರಿಗೆ ಜಮಖಂಡಿ ನಗರಸಭೆ ನಿಗದಿ ಮಾಡಿರ್ತಕ್ಕಂಥ ಜಾಗ ಇದು. ಈ ಜಟಾಪಟಿಯ ನಡೆದಿದೆಯಲ್ಲ, ಏನು ಜಮಖಂಡಿ ನಗರದಲ್ಲಿ ಇರ್ತಕ್ಕಂಥ ಕಿರಾಣಾ ಮತ್ತು ಇತರೆ ವ್ಯಾಪಾರಸ್ಥರು ಮತ್ತು ಇಲ್ಲೇನು ಏನು ಈ ಬೀದಿ ಬದಿ ವ್ಯಾಪಾರಸ್ಥರ ನಡುವೆ ಒಂದು ಹಗ್ಗ ಜಗ್ಗಾಟ ಅಥವಾ ತಿಕ್ಕಾಟ ನಡೀತಾ ಇದೆ. ಇದರ ಮಧ್ಯೆ ಯಾವ ರಾಜಕಾರಣಿಗಳು ಅಥವಾ ಮುಖಂಡರು ಕೂಡ ಬರ್ತಾ ಇಲ್ಲ. ಕಾರಣ ಏನಂದ್ರೆ ಒಂದು ಏನು ಹಾವು ಏಣಿ ಆಟ ಆಡ್ತಾರಲ್ಲ ಆ ರೀತಿಯಾಗಿ ಇರುವಂಥ MLAಗಳು ಅಥವಾ ಮಾಜಿ MLAಗಳು ಅಥವಾ ಮುಖಂಡರುಗಳು ಇವ್ರ ಜೊತೆ ಒಂದು ರೀತಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಈಗ ನಾವೇನು ಸಬ್ಜೆಲ್ ಅಂತೇಳಿ ಕರಿತೀವಿ, ಇಲ್ಲಿ ಈ ಮಾರ್ಕೆಟ್ನಲ್ಲಿ ಏನು ಬೀದಿ ವ್ಯಾಪಾರಸ್ಥರಿಗೆ ನಾವು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದರ ಮೊದಲನೇ ನೋಟವನ್ನು ನಿಮ್ಗೆ ತೋರಿಸ್ಕೊಂಡು ಬರಲಿ. ಇದು ರಸ್ತೆಗೆ ಹೊಂದಿಕೊಂಡಿರುವಂಥದ್ದು. ಇಲ್ಲೆಲ್ಲ ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಗಲೀಜು ಅಂತೇಳಿ. ಇಲ್ಲಿ ದನಗಳು ಆ ಗಲೀಜನ್ನು ತಿಂತಾ ಇದ್ದಾವ, ಇದರ ಕಡೆ ಯಾರ್ದು ಕೂಡ ಗಮನ ಇಲ್ಲ. ಇಲ್ಲಿ ಟ್ರಾಫಿಕನ್ನು ನೋಡ್ಬೋದು ನೀವು. ಇರುವಂಥ ಒಂದು 20-30 ಸೈಕಲ್ ಮೋಟ್ರುಗಳೇನಿರ್ತಾವೆ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಆಗೈತಿ. ಇಲ್ಲಿ ಹಾಗೆ ಬರ್ರಿ, ಇಲ್ಲಿ ಮುಂದೆ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡ್ರಿ ಯಾವ ರೀತಿ ಉಸುಕು ಕಡಿಗಳನ್ನು ಹೋಗೋದಾರ. ಇಲ್ಲಿ ಯಾರಿಗೂ ಕೂಡ ಕೂಡಲಿಕ್ಕೆ ಅವಕಾಶ ಆಗೋದಿಲ್ಲ. ಈ ತೋರಿಸಿದ್ನೆಲ್ಲ ಈಗಾಗಲೇ ಜಮಖಂಡಿ ನಗರದಾಗ 2-3 ದಿನಗಳಿಂದ ಮಳೆ ಬರಾಕತೈತಿ. 2-3 ದಿನಗಳಿಂದ ಮಳೆ ಬರ್ತಾ ಇದ್ರೆ ಇವು ಸಂಪೂರ್ಣ ಎಲ್ಲ ಏನು ಬೀದಿ ಬದಿ ವ್ಯಾಪಾರಸ್ಥರು ಅಂದರೆ ಇದರಲ್ಲಿ ಬೇರೆ ಊರುಗಳಿಂದ ಹಳ್ಳಿಗಳಿಂದ ಬರ್ತಕ್ಕಂಥ ರೈತರು ಸೇರ್ಯಾರ. ಅದ್ರ ಜೊತೆಗೆ ಜಮಖಂಡಿ ನಗರದಾಗಿರ್ತಕ್ಕಂತಹ ವ್ಯಾಪಾರಸ್ಥರು ಕೂಡ ಇಲ್ಲಿದ್ದಾರೆ. ಇವರ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಮೇಲ್ಗಡೆ ಯಾವುದೇ ಛಾವಣಿ ಇಲ್ಲ ಇದಕ್ಕೆ. ಹೌದಪ್ಪ, ಈ ನಿಗದಿಪಡಿಸಿದ ಜಾಗ ನೀವು ಸ್ಟ್ರೀಟ್ ವೆಂಡರ್ ಐತೆ ಅಂತ ಹೇಳ್ತಾರೆ. ಆದರೆ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಮಳೆಗಳದು ಬಂದ್ರಂದ್ರೆ ಯಾವುದೇ ರೀತಿಯಾದಂಥ ಸುರಕ್ಷತೆ ಇಲ್ಲ. ಇವರು ಈ ರೀತಿ ಛತ್ರಿಗಳನ್ನ ಹಾಕೊಂಡಾರ. ಆದ್ರೆ ಒಳಗಡೆ
ಕೆಲವೊಂದಿಷ್ಟು ಬಡ ರೈತರು ಬಡ ವ್ಯಾಪಾರಿಗಳದಾರ, ಅವ್ರ ತಲೆ ಮೇಲೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಛತ್ರಿಗಳಿಲ್ಲ, ಸೂರಿಲ್ಲ. ಇವರಿಗೆ ನಗರಸಭೆಯವರು ಏನಪ್ಪಾ ಅಂದ್ರೆ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಇವ್ರ ವಾದ ಐತಿ. ಅಷ್ಟಕ್ಕೂ ಇಲ್ಲಿ ಕೆಲವೊಂದಿಷ್ಟು ವ್ಯಾಪಾರಸ್ಥರದಾರ ಕೇಳಬರಿ ಇವ್ರನ್ನ. ಸ್ವಲ್ಪ ಸರಿ ಹೇಳ್ರಿ, ಏನು ನಿಮ್ಮ ಹೆಸರು? ಹೇಳ್ರಿ ಬ್ರದರ್, ಏನು ನಿಮ್ಮ ಹೆಸರು? ಸೋಯಬ್ ಏನ್ರಿ ಏನು ಪ್ರಾಬ್ಲಮ್ ಐತಿ ಇಲ್ಲಿ? ಪವನ್ ಏನಿಲ್ರಿ, ಇಲ್ಲಿ ಒಳಗೆ ಅಲ್ಲಿ ಎಲ್ಲ ಸಜ್ಜು ಮಾಡ್ತೀವಿ ಹೇಳಿ ಒಳಗೆ ಕಳ್ಸ್ಯಾರ ನಮ್ಗೆ. ಮತ್ತೆ ನಮ್ಮ ವ್ಯಾಪಾರಲ್ಲಿ ತಲೆ ಚಲೋ ಇದ್ದು ರೀ, ಅದೆಲ್ಲ ಬಿಟ್ಟು ಇಲ್ಲಿ ಒಳಗೆ ಬಂದಿವ್ರಿ ನಾವೆಲ್ಲ ಮಾಡ್ಕೊಡಿದ್ರೆ ಅನ್ಲಿ. ಇಲ್ಲಿ ಒಳಗೆ ಮ್ಯಾಲೆ ಮಳೆ ಬಂದ್ರು ಏನ್ ಸೇಫ್ಟಿ ಇಲ್ರಿ, ಎಲ್ಲ ಮಾತು ತೊಳಿತಾವ್, ಉಳ್ಳಾಗಡ್ಡಿ ಇದ್ರೆ ಎಲ್ಲ ಡ್ಯಾಮೇಜ್ ಹಾಕವ್ರಿ. ನಮ್ಮ ಮಳೆ ಎಲ್ಲ ನಿಂದಿರ್ತೈತಿ, ನೀರು ಅಲ್ಲಿ ಇಲ್ಲಿ ಎಲ್ಲ ನಿಂದಿರ್ತೈತಿ. ಮತ್ತೆ ಸೇಫ್ಟಿಗೇನು ಇಲ್ಲ. ಮತ್ತೆ ನಮ್ಗೆ ಕುಡಿಯಾಕ ನೀರು ಇಡ್ತೀನಿ ಅಂತ ಹೇಳಿದ್ರು, ಅದು ಏನೂ ಇಟ್ಟಿಲ್ಲ ಎಲ್ಲೂ. ಏನು ಕರೆ ಅಂದ್ರೆ ಮಾರ್ಕೆಟ್ ಇರ್ಬೇಕ್ರಿ, ಪ್ರತಿಯೊಂದು ಊರಿಗೆ ಮಾರ್ಕೆಟ್ ಇರ್ಬೇಕು. ನಮ್ಮ ಊರಾಗ ಯಾವ್ದು ಮಾರ್ಕೆಟ್ ಇಲ್ರಿ, ಎಲ್ಲಾ ಮಾರ್ಕೆಟ್ ಅದಾವ. ಕೈಪಲ್ಲೆ ಮಾರ್ಕೆಟ್ ಅಂದ್ರೆ ಮಂದಿಗೆ ತೊಂದರೆ ಆಗತೈತಿ. ಅದ್ ತೊಂದರೆ ಯಾಕೆ ಆಗತೈತಿ ಅದ್ ಬೇಕು ಅಷ್ಟ, ಮತ್ತೇನಿಲ್ಲ. ಹೇಳುವಂಥದ್ದು ಕಿರಾಣಿ ಬಜಾರ್ದಾಗ ಅಂಗಡಿ ಎಲ್ಲ ಹಚ್ತಿದ್ರು ಅಲ್ಲಿ ಮೊದಲ ಜಗಿಗೆ. ಅಲ್ಲಿ ಮಾಸ್ಟರ್ ಪ್ಲಾನ್ ನಮ್ಗೆ ಬಂದಿದ್ರೆ ನಮ್ಗೆ ಹೇಳ್ಯಾರಿ ಅವ್ರು, ಅಲ್ಲಿ ಕಳಿಸ್ಯಾರ್ರಿ. ಇಲ್ಲಿ ಏನಾದ್ರು ಹಿಂಗೈತ್ರಿ, ಕುಡಿಯಾಕ ನೀರಿಲ್ಲ, ಏನೂ ಇಲ್ಲ. ಮತ್ತೆಲ್ಲ ಪಾರ್ಕಿಂಗ್ ಜಾಗ ಇಲ್ರಿ, ಮತ್ತೆ ಕೆಳಗೆಲ್ಲ ನೀರಿಂದ ಇರ್ತೈತಿ, ಇದೆಲ್ಲ ಆಗೈತ್ರಿ. ಈಗ ಇನ್ನೊಬ್ರು ಇಲ್ಲಿ ನಮ್ಮ ಹೆಣ್ಮಕ್ಳು ವ್ಯಾಪಾರಸ್ಥರ ಅವ್ರನ್ನ ಕೇಳೋಣ. ಯಾರು ಮಾತಾಡ್ತೀರಿ? ಮಾತಾಡ್ರಿ, ಯಾರಾದ್ರೂ ಒಬ್ರು ಹೇಳ್ರಿ. ಅಕ್ಕೋರ್ ಏನು ತೊಂದರೆ ಐತಿ ನಿಮ್ಗೆ ಇಲ್ಲಿ? ಎಷ್ಟು ವರ್ಷ ಆಯ್ತು ನೀವು ಕೆಲಸ ಮಾಡಕತ್ತಿದ್ರಿ? ನಾವು ಮಾಡಾಕತ್ತಿ 27 ವರ್ಷ 30 ವರ್ಷ ಆತ್ರಿ. ಮಾಡಾಕತ್ತಿ ಇಷ್ಟು ದಿನ ಆದ್ರೆ ನಾವು ಅಲ್ಲೇ ರೋಡ್ ಮ್ಯಾಗ ಕುಂದಿರ್ತಿದ್ವಿ. ರೋಡ್ ಮ್ಯಾಗ ವ್ಯಾಪಾರ ಮಾಡಿ ನಾವು ಹೊಟ್ಟೆ ತುಂಬ್ಕೊತಿದ್ವಿ. ಹಿಂಗೆ ಮಳೆ ಮಾರು ಬಂದ್ರೆ ಅವ್ರಿಗೊಂದು ನಾವೊಂದೊಂದು ಹಿಂಗೆ ಏನಾರ ಸೇಫ್ಟಿ ಇರ್ತಿದ್ದೀವಿ ರೀ. ನಮ್ಮ ಮಾಲಿಗೆ ಏನು ತೊಂದರೆ ಹಾಕಿದ್ದಿಲ್ಲ. ಇಲ್ಲಿ ಬಂದು ಕೂತಿಂದ ಈಗ ತೊಂದರೆ ಅಂದ್ರೆ ಏನ್ರಿ, ಒಟ್ಟು ಮಳೆ ಬಂದ್ರೆ ಬಿಸಿಲಾದ್ರೆ ಇದೇನು ನಮಗೆ ಇದು ಅಲ್ರಿ. ಈ ರೋಡ್ ಇಟಕ್ರಿ ಆಗೈತ್ರಿ, ಇದು ಟ್ರಾಫಿಕ್ ಭಾಳ ಆಗಾಕತ್ತೈತಿ. ಜನರ ಜೋಡಿ ಜಗಳಕ್ಕೆ ಮುಗಲಾಗತ್ತೈತಿ. ಮ್ಯಾಗ ನಮ್ಮ ಒಟ್ಟು ಮಾಲ ಲುಕ್ಷಾನ್ ಭಾಳ ಕೊಡಾಗತ್ತೈತ್ರಿ. ಈ ಕನಿಷ್ಠ ಅಂದ್ರೆ ಈ 3 ತಿಂಗಳದಾಗ ಲುಕ್ಷಾನ್ ಅಂದ್ರೆ ಬೇಕಾದಂಗೆ ನಾವು ಕೊಟ್ಟು ದಲಾಲರ ಕಡೆ ಹೋಗಿ ಚೆಕ್ ಮಾಡಿಸ್ಕೋರಿ ನೀವು. ಕಂಡಾಪಟ್ಟಿ ನಮ್ಮದು ಲುಕ್ಷಾನ್ ವ್ಯಾಪಾರ ಐತ್ರಿ. ನಾವು ಬಡವ್ರು ದುಡಿಯಾಕೆ ಬಂದವ್ರು, ನಾವು ಎಲ್ಲಿದ ತಂದು ಹಾಕೊಂಡ್ರಿ, ಸಂಜೆಗೆ ಬಂದವ್ರು ದುಡ್ಡು ಕಟ್ಟತ್ತ ಅವ್ರು ಬರೋರು. ಅದಕ್ಕೆ ನಮ್ಮನ್ನ ಬೈಲಿಗೆ ಬಿಡ್ರಿ, ಬೈಲಿಗೆ ಬಿಡೋಣ ಅಂಟಿಗೆ ಅವ್ರು ಕಿರಾಣಿ ಅವರು, ನೀವು ಬ್ಯಾಡ ವ್ಯಾಪಾರಿಸ್ತರು, ನಮ್ಮ ಕೈಪಲ್ಯದವ್ರು ಹೊರಗೆ ಹೋಗ್ರಿ, ನೀವು ಹೋಟೆಲ್ ಹೋಗ್ರಿ, ನೀವು ಬ್ಯಾಡ ಅಂತ ಹೇಳೋರು ನಮಗೆ ತೊಂದ್ರೆ ಭಾಳ ಕೊಡಾಕತ್ತಾರ್ರಿ. ಅದಕ್ಕೆ ನಾವು ಹೆಂಗಾರ ಮಾಡಿ ಒಂದು ತಾಸರ ಹೋಗಿ ಹೊರಗೆ ಹೋಗಿ ನಾವು ಅದನ್ನ ದುಡ್ಡು ಒಳ್ಳೆ ಮಾಡ್ಬೇಕತ್ತ ನಾವು ಹೋಗಾಕ ಹೋದ್ರು ನಮ್ಗೆ ಪೆಷ್ಟ ಭಾಳ ಕೊಡಾಕತ್ತಾರ. ಹಾಕಿದ ಬಂಡವಾಳಕ್ಕನ ಬಂಡವಾಳ ಬರುವಲ್ರಿ, ಲಾಭ ಇಲ್ರಿ. ಇನ್ನ ಲುಕ್ಷಾನ್ ಬಂಡವಾಳ ಬರುವಲ್ರಿ. ಈಗ ಲುಕ್ಷಾನ್ ಅಂತೂ ಸಾಕಟ್ಟಾದೀವ್ರಿ. ನಾವೀಗ ಕೈ ಯಾರು ನಿಂತೀವಿ, ಏನು ಇಸ ತಗೋಬೇಕ, ಏನ್ ಮಾಡ್ಬೇಕ್ರಿ ಇದಕ್ಕೆ? ಈಗ ಏನು ಭೂಮಿ ತಲೆ ಮ್ಯಾಗ ನಾವು ಬೇಕೋ ಏನು ಬ್ಯಾಡೋ ಕೈಪಲ್ಲೆ, ಇದು ಅಷ್ಟ ಒಂದಕ್ಕೆ ಹೇಳಾಕತ್ತೀವ್ರಿ ನಮಗೆ. ಈಗ ಇವರು ದಲ್ಲಾಳಿಗಳ ಹತ್ರ ಹೋಗಿ ಅಥವಾ ಏನು ವ್ಯಾಪಾರಿಗೆ ಈಗೇನು ಕಾಯಿಪಲ್ಯಗಳನ್ನ ಏನು ಮಾಡ್ತಿರ್ತಾರಲ್ಲ ಅವ್ರ ಕಡೆಯಿಂದ ಇವ್ರೇನು ಕಾಯಿಪಲ್ಯ ತಂದಿರ್ತಾರ, ಆ ತಂದಿದ್ದ ಬಂಡವಾಳಕ್ಕೆ ಸಹಿತ ನಮಗೆ ಬರ್ತಾ ಇಲ್ಲ ಅನ್ನುವಂತಹ ವಾದ ಇವ್ರದೈತಿ. ಅದ್ರ ಜೊತೆಗೆ ಏನು ಕಿರಾಣಾ ಬಜಾರು ಮತ್ತು ಇತರೆ ವ್ಯಾಪಾರಸ್ಥರು ಏನು ತೊಂದರೆ ಮಾಡ್ತಾ ಇದಾರಲ್ಲ, ಅವರ ಕಟ್ಟಡಗಳು ಕೂಡ ಅಕ್ರಮ ಅದಾವ. ಅವರು ರಸ್ತೆಯನ್ನ ಬಿಟ್ಟು 6 ಫುಟ್ 7 ಫುಟ್ 8 ಫುಟ್ ಹೊರಗಡೆ ಬಂದಾರ. ಅವರಿಗೊಂದು ಕಾನೂನು, ನಮಗೊಂದು ಕಾನೂನೇನು? ಈ ಮಳೆ ಒಳಗಡೆ ನಾವು ಎಷ್ಟು ಕಷ್ಟ ಅನುಭವಿಸೋನು? ಕಾಯಿಪಲ್ಯ ಇತರೆ ಸಾಮಾನುಗಳನ್ನ ಮಾರಿ ಬರುವಂತ ಲಾಭ ಆದ್ರೂ ಎಷ್ಟು? ಅಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳನ್ನ ಅಕ್ರಮವಾಗಿ ಕಟ್ಟಿದ್ದಾರೆ, ಅದ್ರ ಬಗ್ಗೆ ಕೇಳಂಗಿಲ್ಲ. ಆದ್ರೆ ಕಾಯಿಪಲ್ಯ ಮಾರುವಂತಹ ನಮ್ಮ ಏನು ಬಡವರ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ಬಡವರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇತ್ತ ಕಡೆ ರಾಜಕಾರಣಿಗಳಾಗ್ಲಿ ಅಥವಾ ಹೋರಾಟಗಾರರಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಇವ್ರಿಗೊಂದು ಕನಿಷ್ಠ ಪಕ್ಷ ಇದ್ರ ಮೇಲೆ ಒಂದು ಸೂರಾದ್ರೂ ಮಾಡಿಕೊಟ್ರೆ ಇವರು ನೆಮ್ಮದಿಯಿಂದ ಬದುಕನ್ನ ಕಟ್ಟಿಕೊಳ್ಬಹುದು. ಆದ್ರೆ ಇವ್ರನ್ನ ಈ ರೀತಿ ಒಂದು ಅನಾಥ ಮಗು ರೀತಿಯಲ್ಲಿ ಬೀದಿಗೆ ತಳ್ಳಿ ಇದನ್ನ ಏನೊಂದು ರೀತಿ ಮೋಸ ನೋಡೋದ ರೀತಿಯಲ್ಲಿ ಮಾಡ್ತಾ ಇದಾರೆ ಅಂತ ಇವ್ರ ಆರೋಪ ಐತಿ. ಇದಕ್ಕೆ ಸಂಬಂಧಪಟ್ಟಂಗ ಏನು ಬೀದಿ ವ್ಯಾಪಾರಸ್ಥರ ಸಂಘದ ಅನೇಕ ಮುಖಂಡರುಗಳು ನಮ್ಮ ಜೊತೆಗೆ ಈಗ ಸೇರ್ತಾರ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಈ ಕುರಿತು ಏನಪ್ಪಾ ಅಂದ್ರ ಏನು ಸ್ಟ್ರೀಟ್ ವೆಂಡರ್ನ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ಯಮನಪ್ಪ ಘಾಟಿಗೆ ಅವ್ರು ನಮ್ಮ ಜೊತೆ ಇದಾರೆ. ಸರ್ ಹೇಳ್ರಿ, ಈಗ ಏನು ಜಮಖಂಡಿ ನಗರದಾಗ ಬೀದಿ ಬದಿ ವ್ಯಾಪಾರಸ್ಥರು ಏನಂದ್ರೆ ಬಹಳಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಏನೆಲ್ಲ ತೊಂದರೆಗಳದಾವ, ಸರ್ಕಾರ ಏನ್ ಮಾಡ್ಬೇಕು, ಅಧಿಕಾರಿಗಳು ಏನ್ ಮಾಡ್ಬೇಕು ಅನ್ನೋದು ಸ್ಪಷ್ಟವಾಗಿ ಸಂದೇಶವನ್ನು ಕೊಡಿ. ಸರ್ ಈಗ ಏನಾಗ್ಬಿಟ್ಟೈತಿ ಅಂದ್ರೆ ರೀ, ಇಲ್ಲಿ ಜೈಲ್ನಾಗ ಹಾಕ್ತೀರಿ, ನಿಮಗೆ ಎಲ್ಲ ನಿಮಗೆ ಸೌಲಭ್ಯಗಳು ಕೊಡ್ತಾನೆ ಅಂತೇಳಿ ನಮ್ಮನ್ನ ಜೈಲ್ನಾಗ ತಂದು ಹಾಕ್ಯಾರಿ ಎಲ್ಲ ವ್ಯಾಪಾರಸ್ಥರನ್ನೆಲ್ಲ. ಆದರೆ ಇಲ್ಲಿ ಯಾವ ಮೂಲಭೂತ ಸೌಕರ್ಯಗಳು ಯಾವ ಆಗಿಲ್ಲ ರೀ. ನಿಮಗೆ ಕಟ್ಟಿ ಕೊಡ್ತೀವಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ, ನಿಮಗೆ ಗಟ್ರ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂದ್ರು ಅವು ಯಾವ ವ್ಯವಸ್ಥೆ ಆಗಿಲ್ಲ ರೀ. ಕಟ್ಟಿನೂ ಕಟ್ಟಿಲ್ಲ, ಈಗ ಯಾವ ವ್ಯವಸ್ಥೆಗಳು ಇಲ್ಲಿ ನಮಗೆ ಆಗಿಲ್ಲ ರೀ. ಅದ್ರ ಸಲುವಾಗಿ ನಮ್ಮ ವ್ಯಾಪಾರಸ್ಥರಿಗೆಲ್ಲ ಮಳೆ ಬತ್ತಂದ್ರೆ ಏನಾರ ಆತಂದ್ರೆ ಭಾಳ ತೊಂದರೆ ಆಗತ್ತೈತಿ. ಎಲ್ಲ ವ್ಯಾಪಾರಸ್ಥರಿಗೆ ಕುಂದ್ರಾಗ ಈಗೆಲ್ಲ ಮಳೆ ಆಗೈತಿ ರೀ, ಕಾಲಾಗೆಲ್ಲ ನೀರು ಹರಿಯತೈತಿ. ನಮ್ಮ ವ್ಯಾಪಾರಸ್ಥರು ಎಲ್ಲ ಬದುಕೆಲ್ಲ ನೀರಾಗ ಹೊರಟೈತಿ. ಅವ್ರಿಗೆಲ್ಲ ಬಡವ್ರ ಬಗ್ಗರಿಗೆಲ್ಲ ಭಾಳ ತೊಂದರೆ ಆಗತ್ತೈತಿ ರೀ. ಅದ್ರ ಸಲುವಾಗಿ ನಮ್ಮ ವ್ಯಾಪಾರಸ್ಥರಿಗೆ ಇದನ್ನೆಲ್ಲ ಮೂಲಭೂತ ಸೌಕರ್ಯ ಮಾಡಿ ಕೊಡಬೇಕು. ಇಲ್ಲ ಅಂದ್ರೆ ಏನೈತೆ ಇಲ್ಲೆಲ್ಲ ಮ್ಯಾಲೆ ಏನಾರ ವ್ಯವಸ್ಥೆ ಮಾಡಬೇಕು, ನಮಗೆ ಪತ್ರ ಸೆಡ್ ಹಾಕಬೇಕು.
ಎಲ್ಲ ವ್ಯವಸ್ಥೆ ಮಾಡಿ ನಮ್ಮ ವ್ಯಾಪಾರಸ್ಥರಿಗೆ ಕುಂಡ್ರು ಹಂಗೆ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ವ್ಯಾಪಾರಸ್ಥರು ಎಲ್ಲ ಯಥಾ ಪ್ರಕಾರ ಮೊದಲು ಎಲ್ಲಿ ಕುಂದಿರ್ತಿದ್ರಲ್ಲ ಅಲ್ಲೇ ಹೊರಗಡೆ ಹೋಗಿ ಕೂತು ಅವ್ರು ವ್ಯಾಪಾರ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಅವ್ರು ಮಾಡ್ಕೋತಾರೆ. ಈಗ ಈಗೇನು ಕಿರಾಣಾ ಬಜಾರದ ಅನೇಕ ಜನ ಏನು ಸಂಘಗಳದಾವ, ಕಿರಾಣಾ ಬಜಾರ್ ಅವ್ರದ್ದು ವ್ಯಾಪಾರಸ್ಥರ ಸಂಘ ಐತಲ್ಲ, ಅವರ ನಿಮ್ಮ ಅಗೇನೆಸ್ಟ್ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ ನಿಮ್ಗೆ ಏನಾಗಿದೆ, ಎದ್ರ ಸಂಬಂಧ ಏನು ಅವ್ರಿಗೆ ನಮಗೆ ಏನ್ ಸಮಸ್ಯೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರ ಸರ್. ಅವ್ರ ಅಂಗಡಿ ಮುಂದೆ ನಾವು ಹಚ್ಚಿ ವ್ಯಾಪಾರ ಮಾಡ್ಕೋತಿದ್ರು ನಮ್ಮ ವ್ಯಾಪಾರಸ್ಥರ. ಈಗ ಇವ್ರನ್ನೆಲ್ಲ ಬೀದಿ ವ್ಯಾಪಾರಸ್ಥರನ್ನೆಲ್ಲ ತೆರವುಗೊಳಿಸ್ಬೇಕು. ನೀವು ಅವ್ರು ಇಲ್ಲಿ ನಿಂದ್ರು ಹಂಗೆ ಮಾಡಬಾರ್ದು ಅಂತಂದು ಹೇಳಿ ಅವ್ರು ಸಂದೇಶ ಮಾಡಿ ಕೊಟ್ಟು ಮನಿ ಸ್ಟ್ರೈಕ್ ಮಾಡಿ ಎಲ್ಲ ಇದನ್ನ ಮಾಡ್ಯಾರಿ. ಅವ್ರ ಅಂಗಡಿ ಮುಂದೆ ನಿಂದ್ರೋದಕ್ಕಿಂತ ಅವ್ರು 5-6 ಫೂಟ್ ಜಾಸ್ತಿ ಒಳಗೆ ಬಂದಾರಿ. ಎಲ್ಲಿ ನಮ್ಮ ನಗರಸಭೆ ರಸ್ತೆ ಮೇಲೆ ಅವ್ರು ಬಂದಾರ. ಮೊದಲು ಅವ್ರ ಜಾಗದಾಗ ಇರ್ಲಿ, ನಮ್ಮ ಫುಟ್ಪಾತ್ ಕ್ಲಿಯರ್ ಇಲ್ಲ. ಮೊದಲ ಸಂಚಾರ ಮಾಡೋರ್ಗೆ ನಡ್ಕೋ ತಿರ್ಗಾಡೋರ್ಗೆ ಮೊದಲು ಅದ ಕ್ಲಿಯರ್ ಇಲ್ಲ. ಅದು ಕ್ಲಿಯರ್ ಇಂದ ಬಳಕ ನಮಗೆ ಇಲ್ಲಿ ಒಳಗೆ ಅವ್ರೆಲ್ಲ ಅವ್ರ ಜಾಗದಾಗ ಕುಂದ್ರಲಿ. ನಗರಸಭೆ ವ್ಯಾಪ್ತಿಯಲ್ಲಿ ಇರುವಂತ ಜಾಗ ಬಿಟ್ಟು ಅವ್ರು ಒಳಗೆ ಕೂತ್ರ ಅಂದ್ರೆ ನಮ್ಮ ಜೈಲ್ನಾಗ ನಾವು ಕುಂದಿರ್ತೀವಿ. ಎಷ್ಟು ವ್ಯಾಪಾರ ಆಕತ್ತೆ ಆಗ್ಲಿ, ನಮ್ದು ಏನಾಕತ್ತೆ ಅಲ್ಲಿ ನಮ್ಮ ಜನಗಳಿಗೆ ಎಷ್ಟು ತೊಂದರೆ ಆಕತ್ತೆ ನಾವು ನೋಡ್ತೀವಿ. ಅವ್ರ ಜಾಗದಾಗ ಅವ್ರು ಕುಂದ್ರಲಿ. ಒಟ್ಟಾರೆಯಾಗಿ ದಿನಕ್ಕೆ ದಿನ ಏನಪ್ಪಾ ಅಂದ್ರೆ ಕಗ್ಗಂಟಾಗಿ ಹೋಗ್ತಿರುವಂತ ಈ ಒಂದೇನು ರಸ್ತೆ ಬದಿ ವ್ಯಾಪಾರಿಗಳದಾರ ಮತ್ತು ಕಿರಾಣಾ ಬಜಾರ್ನ ವ್ಯಾಪಾರಿಗಳದಾರ, ಇವರ ಮಧ್ಯೆ ಏನೊಂದು ದ್ವೇಷ ಐತಿ, ಅದು ಅತಿ ಹೆಚ್ಚಾಗ್ತಾ ಇದೆ. ಅಸಲಿಗೆ ಇಲ್ಲಿ ಸ್ಟ್ರೀಟ್ ವೆಂಡರ್ಗಳೇನಿದಾರ, ಬೀದಿ ಬದಿ ವ್ಯಾಪಾರಸ್ಥರು ನೇರವಾಗಿ ಆರೋಪ ಮಾಡ್ತಾ ಇದಾರೆ. ಯಾರೆಲ್ಲ ಮಾರ್ಕೆಟ್ನಲ್ಲಿ ಕಿರಾಣಾ ಬಜಾರ್ ಸೇರಿದಂತೆ ಬೇರೆ ಬೇರೆ ಏನು ಕಿರಾಣಾ ಬಜಾರ್ಗಳಿದಲ್ಲ ಅಲ್ಲೆಲ್ಲ ಅವರು ಅತಿಕ್ರಮಣ ಮಾಡಿದ್ದಾರೆ. ಮೊದಲು ನಗರಸಭೆಯವರು ಅದನ್ನು ತೆರವು ಮಾಡಬೇಕು. ಅವರಿಗೊಂದು ಕಾನೂನು, ನಮಗೊಂದು ಕಾನೂನು ಇರಲೇಬಾರ್ದು. ಅಷ್ಟಕ್ಕೂ ಇಲ್ಲೆಲ್ಲ ಬಡವರು ಈ ಹಳ್ಳಿಗಳಿಂದ ಬಂದು ಮಾರುವಂತಹ ಕಾಯಿಪಲ್ಯ ವ್ಯಾಪಾರಸ್ಥರು ಮತ್ತು ಇಲ್ಲಿ ಲೋಕಲ್ ಬೇರೆಯವ್ರ ಕಡೆ ತಗೊಂಡು ಮಾರುವಂತಹ ವ್ಯಾಪಾರಸ್ಥರು ಬಹಳಷ್ಟು ಜನ ಇದ್ದಾರೆ. ಅವ್ರ ಹೊಟ್ಟಿ ಮೇಲೆ ಕಾಲು ಹೊಡಿಬೇಡ್ರಿ, ಅವ್ರಿಗೆ ಒಂದು ಸುಸಜ್ಜಿತವಾದಂತಹ ಜಾಗ ಮಾಡಿಕೊಡ್ರಿ ಅನ್ನುವಂಥದ್ದು ಐತಿ. ಈ ಕುರಿತು ಇಲ್ಲಿ ಮುತ್ತಪ್ಪ ಅನ್ನುವಂಥ ಇನ್ನೊಬ್ಬ ವ್ಯಾಪಾರಸ್ಥರ ಅವ್ರು ಮಾತಾಡ್ತಾರೆ. ಹೇಳ್ರಿ, ಏನಾಗಿತ್ತು ಸರ್? ನಮಗೆ ಫಸ್ಟಿಗೆ ನಾವು ಮಾರ್ಕೆಟ್ ಬೇಕಾದ ಕೇಳ್ಕೊಂತೀವಿ ಸರ್. ಮಾರ್ಕೆಟ್ನ ಮಾಡಿಕೊಟ್ರು, ಅದು ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಆದ ತರನಾಗೆ ಮೊದಲು ನಮಗೆ ಕಮಿಷನರ್ ಸರ್ ಅಂದರು, ನೀವು ಎಲ್ಲರೂ ಕೂಡಿ ಒಳಗೆ ಬರ್ರಿ, ಆಮೇಲೆ ಆದಷ್ಟು ಬೇಗನೆ ನಾವು ಒಂದು ಸೌಂದರ್ಯವತಿಯಿಂದ ಮಾರ್ಕೆಟ್ ಮಾಡಿಕೊಡ್ತೀವಿ. ಮತ್ತು ಎಲ್ಲ ಫುಟ್ಪಾತ್ನಾಗ 6 ಫುಟ್ ಮುಂದೆ ಬಂದ ಅವೆಲ್ಲ ತೆರವುಗೊಳಿಸ್ತೀವಿ. ತೆರವುಗೊಳಿಸಿದ ನಂತರ ನಿಮಗೇನು ಕಿರಿಕಿರಿ ಅಂದ್ರಿ ಸರ್. ಆನಂತರ ಇವತ್ತಿನ ಬಂದು 4 ತಿಂಗಳ ಹತ್ರ ಒಳಗೆ ಬಂದು ಆ ಮಾರ್ಕೆಟ್ದಾಗ ಇನ್ನೂ ಮುಂದೆ 6 ಫುಟ್ ಬೀಳ್ತದೆ, 4 ಫುಟ್ ಹೆಚ್ಚಿಗೆ ಬಂದಾರ ಸರ್. ಅವ್ರ ಬಗ್ಗೆ ಆಕ್ಷನ್ ಮಾಡಿದ್ರು. ನಾವು 2 ಬೀದಿ ಬದಿ ವ್ಯಾಪಾರಿಗಳು ಗಾಡಿ ಹೋದು ಅಂದ್ರೆ ನಮ್ಮ ಮ್ಯಾಗ ದೌರ್ಜನ್ಯ ಮಾಡ್ತಾರೆ. ಯಾಕ್ರಿ, ನಮ್ಮಲ್ಲೇ ದಿನನಿತ್ಯ ತುಳ್ಕೊಂಡು ತಿನ್ನೋರು ನಾವು, ನಮಗೆ ಕೇಳೋರು ಯಾರೂ ಇಲ್ಲ. ಅವ್ರು ಅಗ್ರಭ ಶ್ರೀಮಂತರ, ಅವ್ರು ಹೇಳಿದ್ರೆ ಅಧಿಕಾರಿಗಳು ಕೇಳ್ತಾರೆ, ಡಿಪಾರ್ಟ್ಮೆಂಟ್ ಕೇಳ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ತಾರೆ. ನಮ್ಮನ್ನು ಕೇಳೋರು ಯಾರ? ನಾವು ಕೇಳಬೇಕಾದ್ರೆ ಮೀಡಿಯಾದವ್ರ ಮುಂದೆ ಬರಬೇಕು, ನಮ್ಮ ಕಷ್ಟ ಅವ್ರ ಮುಂದೆ ಹೇಳ್ಕೋಬೇಕು. ನೀವು ಹೋಗಿ ನೋಡ್ರಿ ಸರ, ನಾವು ಒಳಗೆ ಬಂದ ನಂತರ ನಮಗೆ ಜಾಗ ಕಿರಿಕಿರಿ ಐತತ್ತ ಅವ್ರು ಮಾತಾಡಿದ್ರೆ, ಈಗ ಕಿರಿಕಿರಿ ನಾವು ಒಳಗೆ ಬಂದೀವಿ, ಈಗ ಯಾಕೆ ಕಿರಿಕಿರಿ ಆಗದ ಸರ? ಅವರು 6-12 ಫುಟ್ ಅವ್ರ ನುಂಗ್ಯಾರ ಜಾಗ. ಯಾರು ಟ್ರೇಡ್ ಲೈಸೆನ್ಸ್ ಇದ್ದ ಮಾಲಕರು ಅವ್ರು ನುಂಗ್ಯಾರ. ಅವ್ರನ್ನ ತೆರವುಗೊಳ್ತಂದ ಅಂದವರು ನಮ್ಮ ನಗರಸಭೆ ಕಮಿಷನರ್ ಸರ್. ಅವ್ರು ಮಾಡಬೇಕಾಗಿತ್ತು. 4 ದಿನ ಗಡುವು ಕೊಟ್ಟಿವಿ ನಾವು. ಅವರು ನಮ್ಮನ್ನ ಒಳಗೆ ಅವ್ರಿಗೆ ಯಾಕೆ ಕುಲ್ಲ ಕೊಟ್ಟರು? ಈಗ ಅವ್ರನ್ನ ಯಾವಾಗ ನೀವು ತೆರವುಗೊಳಿಸ್ತಿರಲ್ಲ, ನಿಮ್ದು ಕಟ್ ಮಾಡಿ ನೀವು ಜಾಗ ನಿಮ್ಮ ನಗರಸಭೆ ವ್ಯಾಪ್ತಿ ತಗೋತಿರಲ್ಲ, ಅವಾಗ ನಾವು ಒಳಗೆ ಬರ್ತೀವಿ. ಮತ್ತು ಅವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು ಯಾಕೆ ರೀ? ಅದು ನಮ್ಗೆ ಅನುಕೂಲ ಮಾಡಿ ಕೊಟ್ಟಿರಲ್ಲ ನೀವು. ನಿಮ್ಗೆ ನಾವು ನಗರಸಭೆಯವ್ರಿಗೆ ಸಪೋರ್ಟ್ ಮಾಡೀವಿ ನಾವು. ನೀವು ನಮ್ಗೆ ಹೇಳಿ ಪ್ರಕಾರ ತಿಳ್ಕೊತ ಬಂದೀವಿ ನಾವು. ಈಗ 4 ತಿಂಗಳಾದ್ರೂ ನಮ್ಮನ್ನ ಒಳಗೆ ಹಾಕಿರಿ. ನಮ್ಮ ವ್ಯಾಪಾರಿಗಳು ಅಲ್ರಿ 200 ರೂಪಾಯಿ ಟೊಮೆಟೊ ತೊಗೊಂಡ ನಂತರ ರೈತರಿಗೆ ಮಾರ್ಬೇಕು, ದಲ್ಲಾಳಿಗೆ ಕೊಡ್ಬೇಕು, ಜಕಾತಿಯರಿಗೆ ಕೊಡ್ಬೇಕು, ಏನೂ ಲಾಭ ಇಲ್ಲ. ಲುಕ್ಷಂದ ಬರಾಕತ್ತೀವಿ ನಾವು. ಅದನ್ನ ಡೆವಲಪ್ ಮಾಡ್ಕೊರಿ. 2-3 ಮಂದಿ ಹೋದ್ರೆ ನಮ್ಮ ಆಕ್ಷನ್ ಆಗಿ ತಗೋತೀರಿ ನೀವು. ಮೊದಲು ಏನು ತೊಂದರೆ ಇದ್ದಿದ್ದಿಲ್ರಿ. ನಾವು ಅವ್ರ ಅಂಗಡಿ ಮುಂದೆ ಅಂಗಡಿ ಹಚ್ತಿದ್ದೀವಿ ನಾವು. ಯಾಕೆ ಸುಳ್ಳು ಹೇಳ್ಬೇಕ? ಹಚ್ಚು ಮುಂದೆ ಏನೂ ತೊಂದರೆ ಇದ್ದಿದ್ದಿಲ್ಲ. ಇಲ್ಲ ಜೈಲ್ಗೆ ಬಂದ್ರು ಏನೂ ತೊಂದರೆ ಇದ್ದಿದ್ದಿಲ್ಲ. ಅವ್ರಿಗೂ ನಮಗೆ ಏನು ವೈರಿ ಇದ್ದಿಲ್ಲ. ಯಾರಿಗ್ ಗೊತ್ತ್ರಿ? ಅವ್ರಿಗೆ ಗೊತ್ತ್ರಿ. ಎದರ್ದು ಬಂದು ಕೈಪಲ್ಯವ್ರು ಬೇಡ, ಕೈಪಲ್ಯವ್ರು ಬೇಡ ಅಂತಾರ್ರಿ ಅವ್ರು. ಒಟ್ಟು ಅವ್ರು ನಮಗ್ ಏನ್ ಮಾಡ್ಯಾರ? ಅನಾಥ ಅನ್ಕೇಶ್ ಒಗದ್ ಬಿಟ್ಟಾರ್ರಿ ಒಂದ್ ಕಡೆ. ಈಗ ಇಷ್ಟು ದಿವಸ ಏನು ಕಿರಾಣಾ ಬಜಾರಿನ ವ್ಯಾಪಾರಸ್ಥರದಾರ ಮತ್ತು ಇವರಿಗೆ ಒಳ್ಳೆ ಬಾಂಧವ್ಯ ಇತ್ತು. ಅವರಿಗೆ ನಮಗೆ ಯಾವುದೇ ರೀತಿಯಂತ ಪ್ರಾಬ್ಲಮ್ ಇರಲಿಲ್ಲ. ನಾವು ಅವ್ರ ಅಂಗಡಿ ಮುಂದೆ ಕೂತು ವ್ಯಾಪಾರ ಮಾಡ್ತಿದ್ವಿ. ಅವಾಗ ಯಾವುದೇ ರೀತಿ ವರ್ಷಾನುಗಟ್ಟಲೆ ಮಾಡಿದ್ರು ಅವ್ರು ನಮ್ಗೆ ತೊಂದರೆ ಕೊಟ್ಟಿಲ್ಲ. ಈಗ ಯಾಕೆ ತೊಂದರೆ ಕೊಡ್ತಾರೆ ಅನ್ನುವಂಥದ್ದು ಅವ್ರಿಗೆ ಪ್ರಶ್ನೆ ಐತಿ. ಇದಕ್ಕೆ ಏನು ಇಲ್ಲಿ ಇರ್ತಕ್ಕಂಥ MLAಗಳು ಅಥವಾ ಮಾಜಿ MLAಗಳು ಏನು ರಾಜಕಾರಣಿಗಳು ಇದ್ರಲ್ಲ, ದೊಡ್ಡ ದೊಡ್ಡ ಮಾತು ಹೇಳ್ತೀರಿ, ನಾವು ಬಡವ್ರ ಪರವಾಗಿದ್ದೀವಿ, ನಾವು ನಿರ್ಗತಿಕರ ಪರವಾಗಿದ್ದೀವಿ, ನಾವು ವ್ಯಾಪಾರಸ್ಥರ ಪರವಾಗಿದ್ದೀವಿ, ವ್ಯಾಪಾರಸ್ಥರ ಕಾರ್ಯಕ್ರಮದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿರ್ತಕ್ಕಂಥವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವೆಲ್ಲ ಇದ್ದೀರಪ್ಪ, ಇಲ್ಲೊಂದು ಜಾಗ ಮಾಡಿಕೊಟ್ರಿ. ಎಲ್ಲ ನೋಡ್ರಿ, ಬಂಗಾರ ಮಾರ್ಕೆಟ್ಗೆ ಇಲ್ಲಿ ಮಾರ್ಕೆಟ್ ಐತಿ, ಕಿರಾಣಾ ಬಜಾರಕ್ಕೆ ಮಾರ್ಕೆಟ್ ಐತಿ, ಮೆಣಸಿಕಾಯಿಗೆ ಮಾರ್ಕೆಟ್ ಐತಿ, ಬೆಲ್ಲದ ಬಜಾರಕ್ಕೆ ಮಾರ್ಕೆಟ್ ಐತಿ. ಆದ್ರೆ ಕಾಯಿಪಲ್ಯವ್ರಿಗೆ ಯಾಕೆ ಮಾರ್ಕೆಟ್ ಇಲ್ಲ? ಈ ಮಾರ್ಕೆಟ್ ನಿಗದಿಪಡಿಸಿರಿ. ಆದ್ರೆ ಇದು ಸುಸಜ್ಜಿತವಾಗಿ ಐತೇನಾ? ಇಲ್ಲಿ ಮ್ಯಾಲ ಏನು ಮಳೆ ಬರ್ತಂದ್ರೆ ನೋಡ್ರಿ, ಎಲ್ಲ ಮಳೆಯಾಗ ನಿಂತಾರೆ ಇವರು. ಸಾಕಷ್ಟು ಇಲ್ಲಿ ಒಳಗಡೆ ಹಣ್ಣನ್ನು ಮುದುಕಿಯಾರ ವ್ಯಾಪಾರ ಮಾಡ್ತಿದ್ರು.
ಪಾಪ ಅವರೆಲ್ಲ ಮಳೆಯಾಗ ಛತ್ರಿ ಹಿಡ್ಕೊಂಡು ಕೊಟ್ಟಿದ್ದು ನೋಡಿದೀವಿ. ಒಟ್ಟಾರೆಯಾಗಿ ತೊಂದರೆಯಲ್ಲಿದ್ದಾರೆ. ಈ ಕುರಿತು ಏನಪ್ಪಾ ಅಂದ್ರೆ ಶಶಾಂಕ್ ಅವರು ಏನು ಸಮಾಜ ಸೇವಕರು ಅವ್ರು ಏನು ಮಾತಾಡ್ತಾರೆ ಕೇಳ್ಕೊಂಡ್ಬರ್ರಿ. ಈಗ ಸರ್ಕಾರದ 2014 ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಪ್ರಕಾರ ಎಲ್ಲ ಇದು ಕಂಟಿನ್ಯೂ ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಈಗ ಮೂಲಭೂತ ಸೌಕರ್ಯ ಹಾಗೂ ವೆಂಡಿಂಗ್ ಝೋನ್ ಮಾಡಿಕೊಡ್ಬೇಕಾಯ್ತು ಈ ಸರ್ಕಾರದ ಕೆಲಸ ಇದೆ. ಎಲ್ಲ ಮಾಜಿ MLA ಆಗಲಿ, ಈಗಿದ್ದು ಹಾಲಿ ಶಾಸಕರು ಆಗಲಿ, ಎಲ್ಲ MP ಅವರು ಆಗಲಿ ಕಡ್ಡಾಯವಾಗಿ ಇದು PM ಸ್ವನಿಧಿ ಆ್ಯಕ್ಟ್ ಪ್ರಕಾರ ಹಾಗೂ ನಮ್ಮ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಪ್ರಕಾರ ಕರೆಕ್ಟಾಗಿ ವೆಂಡಿಂಗ್ ಝೋನ್ ಆತಂದರೆ ಯಾರ್ದು ಸಮಸ್ಯೆ ಆಗಂಗಿಲ್ಲ. ಮತ್ತು ಬೀದಿ ಮ್ಯಾಗ ಇದ್ದಂಥ ಈಗ ಏನು ಜನಗಳು ಇದ್ದಾರಲ್ಲ ಅವ್ರಿಗೆ ಇವರು ಕಿರಾಣ ಬಜಾರ್ದವ್ರು ಏನು ತೊಂದರೆ ಕೊಡ್ತಾ ಇದ್ದಾರಲ್ಲ ಫಸ್ಟ್ ಇವ್ರು ಸಪೋರ್ಟ್ ಮಾಡಿದವರು. ಆದರೆ ಈಗ ಯಾಕೆ ಫಸ್ಟ್ ಅವ್ರು ಅಪೋಸ್ ಮಾಡ್ತಾ ಇದ್ದಾರೆ, ಯಾವುದೇ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರಲ್ಲ, ಅವರು ಅಪೋಸ್ ಮಾಡೋಕ್ಕಿಂತ ಮುಂಚೆ ಅವರು ಪೆಲ್ಲ ಫಸ್ಟ್ ಕರೆಕ್ಟಾಗಿ ಇರಬೇಕು. ಅವ್ರು 5 ಫೂಟ್ 6 ಫೂಟ್ ಅವ್ರು ಫಸ್ಟ್ ಏನು ಹೊರಗೆ ಬಂದಿದ್ದಾರಲ್ಲ ಅದು ಪಾದಚಾರಿಗಳನ್ನ ಕರೆಕ್ಟಾಗಿ ಕ್ಲಿಯರ್ ಮಾಡಬೇಕು. ಆಮೇಲೆ ಅವ್ರು ಇವ್ರ ಬಗ್ಗೆ ಮಾತಾಡಬೇಕು. ಮತ್ತು ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಪ್ರಕಾರ ಪ್ರತಿಯೊಬ್ಬರಿಗೆ ಮೂಲಭೂತ ಸೌಕರ್ಯ ಕೊಟ್ಟರಂದರೆ ಇವರು ಹೊರಗೆ ಹೋಗಂಗಿಲ್ಲ, ಹೊರಗಿನವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಂಗಿಲ್ಲ. ಇದು ಫಸ್ಟ್ ಮಾಡಿರಿ. ಆಮೇಲೆ ಮಾಸ್ಟರ್ ಪ್ಲ್ಯಾನ್ ಇದು ನಮ್ಮ ಸಿಟಿಯಲ್ಲಿ ಮಾಡ್ತಿರತ್ತೆ ಎಲ್ಲ ಅಧಿಕಾರಿಗಳು ನಮ್ಗೆ ಹೇಳ್ಯಾರ. ಇದು ನಮ್ಮ ಜೈಲಿಗೆ ವೆಂಡಿಂಗ್ ಝೋನ್, ಇದು ವೆಂಡಿಂಗ್ ಝೋನ್ ನಮ್ಮದು ಹಳೆ ಜೈಲು ವೀರ ಸಿಂಧೂರ್ ಮಾರ್ಕೆಟು. ಇದಕ್ಕೂ ಆಲ್ರೆಡಿ 3 ಬಾಗಿಲುಗಳು ಇದಾವತ್ತು ನಮ್ಮ ಗಮನಕ್ಕೆ ಬಂದಿದೆ. ಅದು ಸರಿಯಾಗಿ ಎಲ್ಲಿ 3 ಬಾಗಿಲುಗಳು ಇದೆ ಅದ್ರ ಬಗ್ಗೆ ಪತ್ತೆ ಹಚ್ಚಿ ಕರೆಕ್ಟಾಗಿ ಒಂದು ಮಾಡಿಕೊಟ್ರಂದ್ರೆ ಗಾಡಿಗಳು ಬರೋವಂಥ ಒಂದು ವ್ಯವಸ್ಥೆ, ಹೋಗೋಕೆ ಒಂದು ವ್ಯವಸ್ಥೆ ಆತಂದ್ರೆ ಇದು ಕೂಡ ವೆಂಡಿಂಗ್ ಝೋನ್ ಕರೆಕ್ಟಾಗಿ ನಡೆಯುತ್ತೆ. ಇದು ಟ್ರಾಫಿಕ್ ಪ್ರಾಬ್ಲಮ್ ಆಗಂಗಿಲ್ಲ. ಪ್ಲಸ್ಸು ಪ್ರತಿಯೊಬ್ಬರು ಜನರಿಗೆ ಇರ್ಕೊಳ್ಳೋಕ್ಕೆ ಅವಕಾಶ ಕೂಡ ಸಿಗುತ್ತೆ. ಹಾಗೂ ಕಿರಾಣ ಬಜಾರ್ ಮಾರ್ಕೆಟ್ದವ್ರಿಗೆ ನಾವು ಒಂದೇ ಒಂದು ವಿನಂತಿ ಏನಂದರೆ, ನೋಡಿರಿ ಇದು ನಮ್ಮ ಬೀದಿ ವ್ಯಾಪಾರ ಹಾಗೂ ನೀವು ಇದು ಒಂದು ಕಾಯಿನ್ 2 ಸೈಡು, 2 ಸೈಡ್, ಒಂದು ಸೈಡ್ ಇವ್ರು ಇರ್ತಾರೆ, ಒಂದು ಸೈಡ್ ಅವ್ರು ಇರ್ತಾರೆ. ಇವ್ರು ಕರೆಕ್ಟಾಗಿ ಇಬ್ಬರು ಸರಿಯಾಗಿ ಸಪೋರ್ಟ್ ಮಾಡ್ರೆ ಈ ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬರಿಗೆ ಸಾಮಾನಾಗಲಿ ಪ್ರತಿಯೊಬ್ಬ ಜೀವನದಲ್ಲಿ ಬೇಕಾದ ಪ್ರತಿಯೊಂದು ವಸ್ತು ಸಿಗುತ್ತೆ. ಅದರಿಂದ ನೀವು ಕೂಡ ಸಪೋರ್ಟ್ ಮಾಡಬೇಕು. ಈ ಬಡವ್ರ ಜನರಿಗೆ ನಿಮ್ಮ ಸಪೋರ್ಟ್ ಇದ್ರೆ ನಾವು ಕೂಡ ಈ ರೀತಿ ಹೋರಾಟ ಮಾಡೋಕೆ ನಮಗೂ ಕೂಡ ಧೈರ್ಯ ಬರುತ್ತೆ. ತಾವು ಎಲ್ಲರೂ ಸಪೋರ್ಟ್ ಮಾಡ್ತೀರತ್ತ ಒಂದು ಆಸೆ. ಅಧಿಕಾರಿಗಳು ಭಾಳ ಕೇಳ್ಕೋದು ಬೇಡ, ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡ್ಬೇಕಂತ ಕೇಳ್ಕೊತೇನೆ. ಈಗ ನಾವು ಫಸ್ಟ್ ಇವತ್ತು ಮನವಿ ಕೊಟ್ಟು ಬಂದಿದ್ದೇವೆ. ನಮಗೆ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯ ಸಿಗಲಿಲ್ಲ ಅಂದರೆ ಇದು ದೊಡ್ಡ ತೀವ್ರ ಹೋರಾಟ ಮಾಡೇ ಮಾಡ್ತೇವೆ. ಮತ್ತೆ ಎಲ್ಲ ನಾವು ಪದಾಧಿಕಾರಿಗಳು ಮೀಟಿಂಗ್ ಮಾಡಿ ಇಡೀ ಜಮಖಂಡಿಲಿ 2 ದಿವಸ ಕಾಯಿಪಲ್ಲೆ ಸಿಗಲಾರ್ದಂಗತಿ ಕೂಡ ಆ ರೀತಿ ಹೋರಾಟ ಮಾಡಬೇಕಂತ ವಿಚಾರ ಇದೆ. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ತಾವು ಎಲ್ಲ ಬೇಗನೆ ಇದು ನಮ್ಮ ಬೇಡಿಕೆಯನ್ನು ಕ್ಲಿಯರ್ ಮಾಡಬೇಕು. ಸರ್ಕಾರಕ್ಕೆ ತಾಲೂಕು ಆಡಳಿತಕ್ಕೆ ಒತ್ತಾಯ ಮಾಡುವಂಥದ್ದು ಏನಪ್ಪಾ ಅಂದ್ರೆ, ನಾವು 2-3 ದಿವಸ ಗಂಟಲೆ ಕಾಯಿಪಲ್ಲೆ ಬಂದ್ ಮಾಡಿದ್ರೆ ಕಾಯಿಪಲ್ಲೆ ವ್ಯಾಪಾರಸ್ಥರ ಕಿಮ್ಮತ್ ಏನೈತೆ ಗೊತ್ತಾಕೈತೆ ಅನ್ನುವಂಥದ್ದನ್ನ ನೇರವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, AC ಅವರು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ MLAಗಳಿರ್ಬೋದು, ಮಾಜಿ MLA ಇರ್ಬೋದು, ಎಲ್ಲರೂ ಕೂಡ ಇತ್ತ ಕಡೆ ಗಮನ ಹರಿಸಬೇಕು. ಇವರ ಸಮಸ್ಯೆಗಳೇನದಾವ ಆದಷ್ಟು ಬೇಗನೆ ಬಗೆಹರಿಬೇಕು ಅನ್ನುವಂಥದ್ದೇ ಇವರ ಒಂದು ಉದ್ದೇಶವಾಗಿದೆ. ಒಂದು ವೇಳೆ ಇವರು ಕೆಲಸ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.